ಧನುರಾಶಿ ಮಹಾಶಿವರಾತ್ರಿಯಿಂದ ಯುಗಾದಿಯವರೆಗಿನ 33 ದಿನಗಳ ಭವಿಷ್ಯ. ಯಾವಾಗಲೂ ಆಶಾವಾದಿ ವ್ಯಕ್ತಿತ್ವದ, ಜ್ಞಾನದ ಹಸಿವುಳ್ಳ ಹಾಗೂ ಗುರಿ ಮುಟ್ಟುವ ಚತುರತೆ ಹೊಂದಿರುವ ಧನುರಾಶಿಯವರೇ, ಬನ್ನಿ ನಮ್ಮ ಚಾನಲ್ಲಿಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಹತ್ವದ 33 ದಿನದ ರಹಸ್ಯವೇನು ಎಂದು ತಿಳಿದುಕೊಳ್ಳುವ ಸಮಯ. ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ ಇರುವುದು. ಮಹಾಶಿವರಾತ್ರಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ವಿಶೇಷ ವ್ರತ. ಮಹಾಶಿವರಾತ್ರಿ ಎಂದರೆ ಶಿವನ ವಿಶ್ರಾಂತಿಯ ಕಾಲ. ಮಾಘಕೃಷ್ಣ ಚತುರ್ದಶಿ ಎಂದು ದೇವಲೋಕದಲ್ಲಿ, ಅಂದರೆ ಅಲ್ಲಿಯ ಕಾಲಗಣನೆಗೆ ಅನುಸಾರ, ಪ್ರತಿದಿನ ಶಿವನು ರಾತ್ರಿಯ 1 ಪ್ರಹರ ವಿಶ್ರಾಂತಿಯನ್ನು ಪಡೆಯುವಾಗ ಅದು ಪೃಥ್ವಿಯ ಮೇಲೆ ವರ್ಷಕ್ಕೊಂದು ಸಲ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈಗ ವಿಷಯ ಏನೆಂದರೆ, ಈ ಮಹಾಶಿವರಾತ್ರಿಯ ದಿನದಿಂದ ಮುಂದಿನ 33 ದಿನಗಳ ಕಾಲ, ಅಂದರೆ ಸರಿಯಾಗಿ ಯುಗಾದಿಯ ಅಮಾವಾಸ್ಯೆಯವರೆಗೆ ನಿಮ್ಮ ಬದುಕಿನಲ್ಲಿ ಏನು ಸಂಭವಿಸುತ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು, ಹಣಕಾಸಿನ ಸ್ಥಿತಿಗತಿ ಹೇಗಿದೆ, ನಿಮ್ಮ ಕೆಲಸದ ವಿಷಯದಲ್ಲಿ ಏನಾಗುವುದು, ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಯಾವ ಗಮನ ಅಗತ್ಯ ವಹಿಸಬೇಕು, ದೊಡ್ಡ ಕೆಲಸಗಳು ಮಾಡಬೇಕಾ ಅಥವಾ ಮಾಡಬಾರದಾ, ಯಾವ ದಿನ ಶುಭಕಾರಕವಾದ ಫಲಗಳು ಸಿಗುತ್ತವೆ, ಯಾವ ದಿನ ಅಶುಭಕಾರಕವಾದ ದಿನಗಳು ಇವೆ, ಶುಭಫಲ ಪಡೆಯುವುದಕ್ಕೆ ಪರಿಹಾರಗಳು ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳಿಗೆ ಖಂಡಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರ ಸಿಗುತ್ತದೆ. ಈ ವಿಡಿಯೋದಿಂದ ನಿಮಗೆ ಎಷ್ಟು ಅನುಕೂಲವಾಗುತ್ತದೆ ಎಂದು ವಿಡಿಯೋದ ಕೊನೆಯಲ್ಲಿ ಖಂಡಿತ ಅರ್ಥವಾಗುತ್ತದೆ. ವಿಡಿಯೋ ಪ್ರಾರಂಭದಲ್ಲಿ ಮಹಾಶಿವನ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ಸ್ಮರಿಸುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ, ಬನ್ನಿ. ಧನುರಾಶಿಯ ಅಧಿಪತಿಯಾದ ಗುರು ಭಗವಾನರು ಈ ಅವಧಿಯಲ್ಲಿ ನಿಮ್ಮ ಜ್ಞಾನ ಹಾಗೂ ಭಾಗ್ಯದ ಸ್ಥಾನಗಳನ್ನು ಬಲಪಡಿಸುತ್ತಿದ್ದಾರೆ. ಫೆಬ್ರವರಿ 15ರ ಮಹಾಶಿವರಾತ್ರಿಯ ನಂತರ ನಿಮ್ಮಲ್ಲಿ ಹೊಸದೊಂದು ಆತ್ಮವಿಶ್ವಾಸ ಹಾಗೂ ದಾರ್ಶನಿಕ ಚಿಂತನೆಗಳು ಮೂಡಲಿವೆ. ಅಗ್ನಿತತ್ವದ ರಾಶಿಯಾದ ಕಾರಣ ನಿಮ್ಮ ಕಾರ್ಯಗಳಲ್ಲಿ ವೇಗವಿರಲಿದೆ, ಆದರೆ ನಿಮ್ಮ ನಿರ್ಧಾರಗಳು ಮಾತ್ರ ಅನುಭವದ ಆಧಾರದ ಮೇಲೆ ಇರಲಿವೆ. ನೀವು ಕೈಗೊಳ್ಳುವ ಶೈಕ್ಷಣಿಕ ಕಾರ್ಯಗಳಲ್ಲಿ ಹಾಗೂ ಆಧ್ಯಾತ್ಮಿಕ ಪ್ರಯಾಣಗಳಲ್ಲಿ ನಿಮಗೆ ಯಶಸ್ಸು ಲಭಿಸುವುದು ನಿಶ್ಚಿತ. ಈ 33 ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಪ್ರಬುದ್ಧತೆ ಹಾಗೂ ಗೌರವಯುತ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಕಾಲವು ಹೊಸ ಆದಾಯದ ಮೂಲಗಳ ಹುಡುಕಾಟಕ್ಕೆ ಪೂರಕವಾಗಿದೆ. ಭಾಗ್ಯಕಾರಕ ಗುರು ಹಾಗೂ ಲಾಭಸ್ಥಾನದ ಗ್ರಹಗಳ ಅನುಗ್ರಹದಿಂದಾಗಿ ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಯೋಗಗಳು ದಟ್ಟವಾಗಿವೆ. ನೀವು ಈ 33 ದಿನಗಳಲ್ಲಿ ಮಾಡುವ ದೀರ್ಘಕಾಲದ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭ ನೀಡಲಿವೆ. ಶಿಕ್ಷಣ ಕ್ಷೇತ್ರ, ಸಲಹಾ ಕೇಂದ್ರ ಅಥವಾ ಕಾನೂನು ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಧನುರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಗೌರವ ದೊರೆಯುವ ಸಾಧ್ಯತೆ ಇದೆ. ನೀವು ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿದ್ದರೆ ಇದು ಲಾಭ ಗಳಿಸಲು ಯೋಗ್ಯವಾದ ಸಮಯವಾಗಿದೆ. ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ, ಉದ್ಯೋಗಸ್ಥರಿಗೆ ಈ ಅವಧಿಯು ಬಡ್ತಿ ಅಥವಾ ವರ್ಗಾವಣೆಯ ಸೂಚನೆ ನೀಡಲಿದೆ. ಧನುರಾಶಿಯವರ ವಿಶೇಷತೆಯಾದ ಪ್ರಾಮಾಣಿಕತೆ ಹಾಗೂ ದೂರದೃಷ್ಟಿ ಈ ಸಮಯದಲ್ಲಿ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಬರವಣಿಗೆ, ಪ್ರಕಾಶನ ಅಥವಾ ಸಾರ್ವಜನಿಕ ಭಾಷಣದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ 33 ದಿನಗಳ ಒಳಗಾಗಿ ವಿಶೇಷ ವೇದಿಕೆ ದೊರೆಯಲಿದೆ. ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲಿ ಈ ಸಮಯವು ಸಂತಸದಿಂದ ಕೂಡಿರಲಿದೆ. ಗುರುವಿನ ಪ್ರಭಾವದಿಂದಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳ ಮಾತುಕತೆ ನಡೆಯಬಹುದು. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಗಳು ನಡೆದು ಭವಿಷ್ಯದ ಯೋಜನೆಗಳು ಸಿದ್ಧವಾಗಲಿವೆ. ಮಕ್ಕಳ ಪ್ರಗತಿಯಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣವಿರಲಿದೆ. ಪ್ರೇಮ ಸಂಬಂಧಗಳಲ್ಲಿ ವಿಶ್ವಾಸ ಹೆಚ್ಚಲಿದೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದದ ಜೊತೆಗೆ ಯುಗಾದಿ ಹಬ್ಬದ ವೇಳೆಗೆ ಹೊಸ ವಾಹನ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಮಧ್ಯಮ ಫಲ ನೀಡಲಿದೆ. ಗುರುವಿನ ಪ್ರಭಾವದಿಂದಾಗಿ ಅತಿಯಾದ ಆಹಾರ ಸೇವನೆ ಅಥವಾ ಲಿವರ್ ಸಂಬಂಧಿತ ಸಣ್ಣಪುಟ್ಟ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಸಿಹಿ ಪದಾರ್ಥಗಳಿಂದ ಸ್ವಲ್ಪ ದೂರವಿರುವುದು ಒಳ್ಳೆಯದು. ನಿಯಮಿತವಾಗಿ ಯೋಗ ಹಾಗೂ ಪ್ರಾಣಾಯಾಮ ಮಾಡುವುದು ನಿಮ್ಮ ಮಾನಸಿಕ ಉತ್ಸಾಹವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡಲಿದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ದಾರಿಯಾಗಲಿದೆ. ಇನ್ನು ತುಂಬ ಮುಖ್ಯವಾದ ವಿಚಾರ, ಈ 33 ದಿನಗಳಲ್ಲಿ ಯಾವ ದಿನ ಶುಭ, ಯಾವ ದಿನ ಎಚ್ಚರಿಕೆ ಇರಬೇಕು ಎನ್ನುವ ವಿಷಯ ಕುರಿತಾಗಿ ತಿಳಿದುಕೊಳ್ಳೋಣ, ಬನ್ನಿ. ಧನುರಾಶಿಯವರ ಈ 33 ದಿನಗಳ ಕಾಲಚಕ್ರದಲ್ಲಿ ಕೆಲವು ದಿನಗಳು ನಿಮಗೆ ಸುವರ್ಣ ಅವಕಾಶಗಳನ್ನು ತಂದರೆ, ಇನ್ನು ಕೆಲವು ದಿನಗಳು ನಿಮ್ಮ ವಿವೇಚನೆಯನ್ನು ಪರೀಕ್ಷಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಂತೆ ಈ ಅವಧಿಯ ಶುಭ ಹಾಗೂ ಅಶುಭ ದಿನಗಳ ವಿವರ ಇಲ್ಲಿದೆ. ಶುಭ ಫಲಗಳನ್ನು ನೀಡುವ ದಿನಗಳು. ಈ 33 ದಿನಗಳ ಅವಧಿಯಲ್ಲಿ ಫೆಬ್ರವರಿ ತಿಂಗಳ 17, 18, 22 ಹಾಗೂ 26ನೇ ತಾರೀಕುಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ.
ಈ ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರುವಿನ ಪ್ರಭಾವ ಪೂರಕವಾಗಿರುವುದರಿಂದ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸುಸಮಯ. ಹಾಗೆಯೇ ಮಾರ್ಚ್ 4ನೇ ತಾರೀಖು ಹಾಗೂ ಮಾರ್ಚ್ 6ನೇ ತಾರೀಖು ಅದೃಷ್ಟವನ್ನು ತಂದುಕೊಡಲಿವೆ. ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ 9, 10, 14 ಹಾಗೂ 17ನೇ ತಾರೀಖುಗಳು ಅತ್ಯಂತ ಲಾಭದಾಯಕವಾಗಿದ್ದು ಈ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ. ಮಾರ್ಚ್ 19ನೇ ಯುಗಾದಿ ಹಬ್ಬದ ದಿನ ನಿಮ್ಮ ಪಾಲಿಗೆ ಹೊಸ ಸಮೃದ್ಧಿಯ ದಿನವಾಗಿದ್ದು ಜೀವನದಲ್ಲಿ ಬೆಳಕು ತರಲಿದೆ. ಎಚ್ಚರಿಕೆ ವಹಿಸಬೇಕಾದ ದಿನಗಳು. ಈ ಅವಧಿಯಲ್ಲಿ ಕೆಲವು ದಿನಗಳಲ್ಲಿ ನೀವು ಜಾಗರೂಕರಾಗಿರುವುದು ಅವಶ್ಯಕ. ಫೆಬ್ರವರಿ 19, 20 ಹಾಗೂ 24ನೇ ತಾರೀಖುಗಳಲ್ಲಿ ಅನಗತ್ಯ ಖರ್ಚುಗಳ ಮೇಲೆ ನಿಗಾ ಇಡಿ. ಈ ದಿನಗಳಲ್ಲಿ ವಾದ ವಿವಾದಗಳಿಂದ ದೂರವಿರುವುದು ಒಳ್ಳೆಯದು. ಮಾರ್ಚ್ ತಿಂಗಳಲ್ಲಿ 2, 8 ಹಾಗೂ 15ನೇ ತಾರೀಖುಗಳಲ್ಲಿ ದಾಖಲೆ ಪತ್ರಗಳ ವ್ಯವಹಾರದಲ್ಲಿ ಹಾಗೂ ಪ್ರಯಾಣದ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಿ. ವಿಶೇಷವಾಗಿ ಮಾರ್ಚ್ 19ರ ಯುಗಾದಿ ಹಬ್ಬದ ಮುನ್ನಾ ದಿನ ಅಂದರೆ ಮಾರ್ಚ್ 18ರ ರಾತ್ರಿ ಸಮಯದಲ್ಲಿ ಯಾವುದೇ ಭಾವನಾತ್ಮಕ ನಿರ್ಧಾರ ಬೇಡ. ಒಟ್ಟಾರೆಯಾಗಿ ಈ 33 ದಿನಗಳಲ್ಲಿ ವಿವೇಚನೆಯಿಂದ ವರ್ತಿಸಿದರೆ ನೀವು ವಿಜಯಶಾಲಿ ಆಗುತ್ತೀರಿ. ಇನ್ನು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವಿನ ಸ್ಮರಣೆಗಾಗಿ ಓಂ ಶ್ರೀ ಗುರುವೇ ನಮಃ ಎಂದು ಕಾಮೆಂಟ್ ಮಾಡಿ. ಇನ್ನು ಪರಿಹಾರಗಳನ್ನು ನೋಡೋಣ ಬನ್ನಿ. ಧನುರಾಶಿಯವರು 2026 ಇಸ್ವಿಯ ಈ 33 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದ ಪರಿಹಾರಗಳು ಇಲ್ಲಿವೆ. ಧನುರಾಶಿಯವರಿಗೆ ಈ 33 ದಿನಗಳು ಜ್ಞಾನೋದಯದ ಕಾಲವಾಗಿದ್ದರೂ ಸಹ ಗ್ರಹಗತಿಗಳ ಅಲ್ಪ ದೋಷವನ್ನು ನೀಗಿಸಿ ಶಾಂತಿ ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗೆ ನೀವು ಮಾಡಬೇಕಾದ ವಿಶೇಷ ಆಚರಣೆಗಳು ಇಲ್ಲಿವೆ. ಧನುರಾಶಿಯ ಅಧಿಪತಿ ಗುರುವಾದ್ದರಿಂದ ಹಾಗೂ ಈ ಕಾಲಘಟ್ಟವು ಶಿವನ ಆರಾಧನೆಯಿಂದ ಆರಂಭವಾಗುವುದರಿಂದ ನೀವು ಪ್ರತಿದಿನ ದಕ್ಷಿಣಾಮೂರ್ತಿಯನ್ನು ಅಥವಾ ಸಾಯಿಬಾಬನನ್ನು ಸ್ಮರಿಸಿ ಹಳದಿ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾದಲ್ಲಿ ಈ 33 ದಿನಗಳ ಕಾಲ ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರದ ಜೊತೆಗೆ ಗುರುಚರಿತ್ರೆಯ 1 ಅಧ್ಯಾಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಸರಿಯಾದ ದಾರಿಯಲ್ಲಿ ಮುನ್ನಡೆಯಲು ಸಹಕಾರಿಯಾಗಲಿದೆ. ನೆಮ್ಮದಿ ವೃದ್ಧಿಗಾಗಿ ಹಾಗೂ ಆರ್ಥಿಕ ರಕ್ಷಣೆಗಾಗಿ ನೀವು ಪ್ರತಿ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ನೀಡಿ. ಗುರುವು ಧನುರಾಶಿಯ ಅಧಿಪತಿಯಾಗಿರುವುದರಿಂದ ಈ ಆರಾಧನೆಯು ನಿಮಗೆ ಧನಪ್ರಾಪ್ತಿಯನ್ನು ತಂದುಕೊಡುತ್ತದೆ. ಈ ಅವಧಿಯಲ್ಲಿ ಬರುವ ಗುರುವಾರಗಳಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಿಸಿಕೊಳ್ಳಲು ಹಾಗೂ ಅನಿಶ್ಚಿತ ವಿಳಂಬಗಳ ನಿವಾರಣೆಗಾಗಿ ಈ 33 ದಿನಗಳಲ್ಲಿ ಪ್ರತಿ ಗುರುವಾರದಂದು ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ. ಇದು ನಿಮ್ಮ ಜನ್ಮಕುಂಡಲಿಯಲ್ಲಿರುವ ಗುರು ದೋಷಗಳನ್ನು ನಿವಾರಿಸಿ ಜೀವನದಲ್ಲಿ ಉನ್ನತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸುವುದರಿಂದ ಮನೆಯಲ್ಲಿದ್ದ ಗೊಂದಲಗಳು ಯುಗಾದಿ ಹಬ್ಬದ ವೇಳೆಗೆ ನಿವಾರಣೆಯಾಗಲಿವೆ. ವೈಯಕ್ತಿಕವಾಗಿ ನೀವು ಶಿಕ್ಷಕರು ಹಾಗೂ ಗುರು ಸಮಾನರ ಪಾದಕ್ಕೆ ನಮಸ್ಕರಿಸುವುದರಿಂದ ಅದೃಷ್ಟ ಒಲೆಯುತ್ತದೆ. ಮಲಗುವ ಮುನ್ನ ಶಿವಸ್ತೋತ್ರ ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚಿ ನೆಮ್ಮದಿಯ ನಿದ್ರೆ ಲಭಿಸುತ್ತದೆ. ಈ ಸರಳ ಪರಿಹಾರಗಳನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡುವುದರಿಂದ ಮಹಾಶಿವನ ಹಾಗೂ ಗುರುದೇವನ ಕೃಪೆಯ ಜೊತೆಗೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ಮಳೆ ಸುರಿಯಲಿದೆ. ಈ 33 ದಿನಗಳ ಕಾಲ ನೀವು ಅನುಸರಿಸುವ ಧರ್ಮದ ಹಾದಿ ನಿಮ್ಮ ಭವಿಷ್ಯವನ್ನು ಸುವರ್ಣಮಯಗೊಳಿಸಲಿದೆ. ಸತ್ಯ ಹಾಗೂ ಜ್ಞಾನದ ಸಮನ್ವಯವೇ ನಿಮ್ಮ ಅತಿದೊಡ್ಡ ಶಕ್ತಿ ಎಂಬುದನ್ನು ಮರೆಯಬೇಡಿ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 2026 ಇಸ್ವಿಯ ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗಿನ ಈ 33 ದಿನಗಳು ಧನುರಾಶಿಯವರ ಜೀವನದಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಲಿವೆ. ನಿಮ್ಮ ರಾಶಿಯಾಧಿಪತಿ ಗುರುವಿನ ಬಲ ಹಾಗೂ ಮಹಾಶಿವನ ಆಶೀರ್ವಾದದಿಂದ ನೀವು ಎಲ್ಲ ಸವಾಲುಗಳನ್ನು ಜಯಿಸುವಿರಿ. ಹಳೆಯ ಚಿಂತೆಗಳನ್ನು ಬಿಟ್ಟು ಹೊಸ ವರ್ಷದ ಯುಗಾದಿಯನ್ನು ನಗುಮುಖದಿಂದ ಸ್ವಾಗತಿಸಲು ಈ ಕಾಲವು ನಿಮ್ಮನ್ನು ಸಜ್ಜುಗೊಳಿಸಲಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ,
ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.